ಮಾಸ್ತಿ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯಗಳ ಮಧ್ಯೆ ಘರ್ಷಣೆ. ಮುಸ್ಲಿಂ ಸ್ಮಶಾನದಲ್ಲಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಸೈಯದ್ ರಸೂಲ್ ಮಾಸ್ತಿ ಮಸೀದಿ ಧ್ವಂಸ ಮಾಡುವುದಾಗಿ ದೌರ್ಜನ್ಯ ಎಸಗಿದ್ದಾರೆ. ಸೈಯದ್ ರಸೂಲ್ ಎಂಬಾತ ಕುರಾನ್ ಧರ್ಮಕ್ಕೆ ವಿರುದ್ಧವಾಗಿ, ಭಾರತದ ಸಂವಿಧಾನದ ಹಕ್ಕುಗಳಿಗೆ ವಿರುದ್ಧವಾಗಿ ಮಹಿಳೆಯರನ್ನ ಹಾಗೂ ಅಮಾಯಕ ಜನರನ್ನ ನಂಬಿಸಿ ಮಾಟ ಮಂತ್ರ ವಾಮಾಚಾರ ಮಾಡುವುದು, ಹಾಗೆಯೇ ಬೇರೆ ಬೇರೆ ರೀತಿ ಬಳಸಿಕೊಳ್ಳುವುದು ಸಮಾಜದ್ರೋಹಿ ಕೆಲಸಗಳಲ್ಲಿ ಭಾಗಿಯಾಗಿದ್ದು ಸಂವಿಧಾನ ವಿರೋಧಿ ಕೆಲಸ ಮಾಡುವುದು ತಪ್ಪು ಅಂತ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗಳ ಮುಂದೆ ತಿಳಿ ಹೇಳಿದಾಗ ಕುಪಿತಗೊಂಡ ಸೈಯದ್ ರಸೂಲ್, ಈ ಸ್ಮಶಾನ ಹಾಗೂ ಸಮಾಧಿ ಜಾಗ ಹಾಗೂ ವಕ್ಫ್ ಬೋರ್ಡ್ ಅಂಗಡಿ ಮಳಿಗೆಗಳು ನನ್ನದೇ, ಇದಕ್ಕೂ ನಿಮಗೂ ಸಂಬಂಧವೇ ಇಲ್ಲ, ಹೆಚ್ಚಾಗಿ ಮಾತನಾಡಿದ್ರೆ ಮಾಸ್ತಿಯಲ್ಲಿರುವ ಮಸೀದಿಯನ್ನ ಧ್ವಂಸ ಮಾಡುವುದಾಗಿ ಬೆದರಿಕೆ ಹುಟ್ಟಿದ್ದಾನೆ. ಕೋಲಾರ ವಕ್ಫ್ ಬೋರ್ಡ್ ಅಧಿಕಾರಿಗಳು ಸೈಯದ್ ರಸೂಲ್ ಕಡೆ ಶಾಮೀಲಾಗಿ ಮಾಸ್ತಿಯ ಇಡೀ ಮುಸ್ಲಿಂ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಇಂದು ಸಂಜೆ ಮಾಸ್ತಿ ಮಸೀದಿ ಆವರಣದ ಒಳಗೆ ಪತ್ರಿಕಾಗೋಷ್ಠಿ ನಡೆಸಿದ್ರು. ಶಾಂತಿ ಸಭೆ ನಡೆಸಿ ನ್ಯಾಯ ಒದಗಿಸುವಂತೆ ಕೋಲಾರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಈ ಸಮಯದಲ್ಲಿ ಶೌಕತುಲ್ಲಾ ಬೇಗ್, ಅಕ್ರಮ್ ಸಫ್ದರ್ ಬೇಗ್, ಶೇಖ್ ಇಮ್ರಾನ್, ನಿಮತುಲ್ಲಾ ಬೇಗ್, ಸುಯೇಲ್ ಬೇಗ್, ಸೈಯದ್ ಶಫಿ, ಶೇಖ್ ಜುನೈದ್, ಚೇತನ್, ರಿಯಾಜುಲ್ಲಾ, ಶರೀಫ್, ಸಲೀಂ, ಚಿಚ್ಚಾ ಇನ್ನು ಅನೇಕ ನೂರಾರು ಮುಸ್ಲಿಂ ಮುಖಂಡರು, ಸಮುದಾಯದವರು ಹಾಜರಿದ್ದರು. ವರದಿ ನಾರಾಯಣಸ್ವಾಮಿ, DN, ಮಾಲೂರು. ಅಲ್ಲೋಗಿ ಹೋಗಿ ನಾವು ಪ್ರೇಯರ್ ಮಾಡ್ತೀರಿ. ಅಲ್ಲಿವರೆಗೂ ಬರೀ ಮುಸ್ಲಿಮ್ಸ್ ಹೋಗೋದಿಲ್ಲ. ಈ 4-5 ಊರವರು ಸೇರಿಸಿ 7 ಮಸೀದಿಯವರು ಸೇರಿ ಇವ್ರ ಜೊತೆಗೆ ಸುತ್ತಲಿನ ಹಳ್ಳಿಯಲ್ಲಿರುವಂಥ ರೈತರು, ಹಿಂದೂ ಬಾಂಧವರು, ನಮ್ಮ ಸಹೋದರರು ಹಿಂದೂ ಬಾಂಧವರು ಕೂಡ ನಮ್ಮ ಮೆರವಣಿಗೆಯಲ್ಲಿ ಬರ್ತಾರೆ. ಅಂತ ಮಾಸಿದು ಶಾಂತಿಯ ತೋಟ. ಸುಮಾರು ನಮ್ಮ ದೊಡ್ಡವರು ಹೇಳಿದಂಗೆ 6,000 to 7,000 ಜನ ಇದ್ದಾರೆ. ಈ 6,000 to 7,000 ಜನರಿಗೆ 3-4 ಜನ ತಪ್ಪು ಸಂದೇಶಗಳನ್ನು ಕೊಟ್ಟು ಸರ್ಕಾರಕ್ಕೆ ಮಾಧ್ಯಮದವರ ದೃಷ್ಟಿಯನ್ನ ಬೇರೆ ಕಡೆ ತಿರ್ಸಿ ಆ ಕಡೆ ಒಂದು ಬಿಸ್ನೆಸ್ ಒಂದು ಲಿಂಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದಕ್ಕೆ 2 ವರ್ಷ ಆಗಿದೆ ಇವರು ಅಧ್ಯಕ್ಷ ಇಲ್ಲ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಈ ಅಧಿಕಾರಿಗಳು ವೈಫಲ್ಯ ಪೂರ್ತಿಗೆ ಕೋಲಾರ ಜಿಲ್ಲೆಯ ಒಂದು ವಕ್ಫ್ ಬೋರ್ಡ್ ಅಧಿಕಾರಿಗಳು ಟೋಟಲ್ ಅವರ ವೈಫಲ್ಯ ಇಲ್ಲಿ ಎದ್ದು ಕಾಣುತ್ತೆ. ವಕ್ಫ್ ಬೋರ್ಡಿನ ಪೂರ್ತಿ ಸುಮಾರು 2-3 ವರ್ಷದಿಂದ ನಾವು ಅಲ್ಲಿ ತಿಳ್ಕೊಂಡಿದ್ದೀರಿ. ಅವ್ರು ಯಾವುದೇ ಒಂದು ಅದ್ರ ಬಗ್ಗೆ ಇದು ಕ್ರಮ ತಗೊಂಡಿಲ್ಲ. ಅವರು ಅಡ್ಮಿಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಯಾರು ಹೇಳ್ತಾ ಇದ್ದಾರೆ? ಮಾತಾಡಿದ್ದು ಮುಸಲ್ಮಾನರಿಗೆ ಕುರಾನ್ ಇದೆ, ಹಿಂದೂಗಳಿಗೆ ಭಗವದ್ಗೀತೆ ಇದೆ, ಬೇರೆ ಇದು ಕ್ರೈಸ್ತರಿಗೆ ಬೈಬಲ್ ಇದೆ. ಅದೇ ತರ ಎಲ್ಲ ಸೇರಿಸಿ ನಮಗೆ ಒಂದು ಕಾನೂನು ಅಂತ ಹೇಳ್ಬಿಟ್ಟು ಒಂದು ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನ ಅಡಿಯಲ್ಲಿ ನಾವು ನಡಿಬೇಕು. ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಯಾವುದೋ ನಮ್ಮ ತಾತಂದು ಸಮಾಧಿ ಅಲ್ಲಿದೆ. ನಾನು ಹೋಗ್ಬಿಟ್ಟು ಅನೈತಿಕ ಚಟುವಟಿಕೆಗಳು ಆಗಲಿ ಬೇರೆ ಒಂದು